ಇವತ್ತು ನಮ್ಮಮ್ಮ ನಿಮಗೆ ನಲ್ಲಿಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಇದು ರೆಸಿಪಿ ಬಂದುಬಿಟ್ಟು ನಮ್ಮಮ್ಮ ಹೇಳ್ತಾರೆ. ನಾನು ಇಲ್ಲಿ 10 ಆಗೋಷ್ಟು ನಲ್ಲಿಕಾಯಿನ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆನ ಕೆಂಪು ಹುರ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಪ್ ಬೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಇಷ್ಟು 1 ಕಪ್ ಆಗೋಷ್ಟು ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಈ ಥರನೇ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕೆ ಡೈರೆಕ್ಟಾಗಿ ರಸ ಏನು ತೆಕ್ಕೊಂಡಿಲ್ಲ, ಓಳೋಳಂಗೆ ಹಾಕ್ತಾಯಿದ್ದೀನಿ. ಇಡೀದೇನು ಇಷ್ಟು ರಸ ಮೆತ್ತಗೆ ಸ್ಮೂತ್ ಇರುತ್ತಲ್ಲ, ಹಿಂಗೆ ಮಿಕ್ಸ್ ಆಗುತ್ತೆ. ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಹಿಂಗು LG ಹಿಂಗೆ ತೊಗೊಂಡಿದ್ದೀನಿ. ಇಷ್ಟು ನಲ್ಲಿಕಾಯಿ ಚಟ್ನಿಗೆ ಬೇಕಾಗಿರೋ ಐಟಮ್ಸು. 120 ಇದೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಆದರೆ ಇಲ್ಲಿ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ನಾನು ಈ ಸದ್ಯಕ್ಕೆ 2 ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ 10 ನಲ್ಲಿಕಾಯಿನ ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ನಲ್ಲಿಕಾಯಿ 10 ಮತ್ತು ಉಪ್ಪು ಮತ್ತು ಹುಣಸೆಹಣ್ಣು ರಸನ ಅಷ್ಟೇ ಹಾಕಿದ್ದೀನಿ ಇದಕ್ಕೆ. ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಬರಬೇಕಿದು, ಈ ಥರ ಇಷ್ಟಿರಬೇಕು. ಈಗ ಮಿಕ್ಸರ್ ಜಾರಿಗೆ ಬೆಲ್ಲ ಮತ್ತು ಇದು ಹುರ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಇದು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಇದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಅವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಬಂದಿದೆ. ಅದು ಪೇಸ್ಟು ಈ ಥರ ಆಗಿದೆ. ಇದಕ್ಕೇನು ಮಾಡ್ತಾಯಿದ್ದೀನಿ ಇವಾಗ, ಈ ನಲ್ಲಿಕಾಯಿ ಪೇಸ್ಟ್ನ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇದಿಷ್ಟು ಬಂದಿದೆ. ಒಂದು ಸ್ವಲ್ಪ ಇದು ಚಿಕ್ಕ ಜಾರಲ್ಲ ನಮ್ಮದು ಮಿಕ್ಸರು, ಅದಕ್ಕೋಸ್ಕರ ನಲ್ಲಿಕಾಯಿನೂ ಒಂದು 4-5-6 ಪೀಸಸ್ನ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಕ್ವಾಂಟಿಟಿ ಜಾಸ್ತಿ ಬಂದಿದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಲ್ಲಿಕಾಯಿ ಮಿಕ್ಸ್ ಮಾಡಿದ್ದ ಒಂಚೂರು ಉಪ್ಪು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈ ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿಯಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಇದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ವಿಟಮಿನ್ C ಅಂಶ ಜಾಸ್ತಿ ಇರೋದ್ರಿಂದ ನಾವು ಆರೋಗ್ಯದಲ್ಲಿ ಇದನ್ನು ನಾವು ಬಳಸ್ತಾ ಇರಬೇಕು. ಡೈಲಿ ನಾವು ಅಡುಗೆ ಚಟ್ನಿ ಥರ ರೂಪದಲ್ಲಿ ನಾವು ಇದನ್ನು ತಿನ್ನಬೇಕು. ಇದ್ರ ಜ್ಯೂಸು ಕುಡಿಲೂಬಹುದು. ಇದು ಎಣ್ಣೆ ಇಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇಷ್ಟು ತೊಗೋಬೇಕು ಎಣ್ಣೆ. ಇದು ಯಾಕೆ ಅಂದರೆ ತುಂಬ ದಿವಸ ತನಕ ಇಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದನ್ನು ತಳ ಬಿಡೋವರೆಗೂ ಮಾಗಿಸ್ಬೇಕು. ಹಾಗಾದರೆ 1 ತಿಂಗಳು ತನಕ ಇಟ್ಟರೂ ಕೆಡಲ್ಲ ಇದು. ಅದಕ್ಕೋಸ್ಕರ ಇದು ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಹಿಂಗೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಇದು ಚಟ್ ಅಂದಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಇದು LG ಹಿಂಗೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಅಷ್ಟು ಹಾಕಿದ್ದೀನಿ. ಇದಕ್ಕೆ ಈಗ ಚಟ್ಟಂತೂ ಒಂದು ಸ್ವಲ್ಪ ಅಷ್ಟೇ ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಇದಕ್ಕೂ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಈಗ ಇದು ತಳ ಬಿಡೋವರೆಗೂ ಮಾಗಿಸ್ಬೇಕಷ್ಟೇ. ಈ ಥರ ಇದು ತುಂಬ ತನಕ ಎಣ್ಣೆಲ್ಲೇ ಬೇಯಬೇಕು ಫ್ರೆಂಡ್ಸ್. ಅವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ದಿವಸ ಆದರೂ ಕೆಡಲ್ಲ ಅನ್ನೋದಕ್ಕೋಸ್ಕರ ಈ ಥರ ಎಣ್ಣೆಲ್ಲೇ ತುಂಬ ತನಕ ಬೇಯಿಸಿರೋದು ಇದನ್ನು. ಈಗ ನೆಕ್ಸ್ಟ್ ಸರ್ವ್ ಮಾಡ್ತೀನಿ.